ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ, ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ? ಯಾರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಅವ್ರು ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಲ್ಲಿ ಅದಕ್ಕೆ ಚಾರ್ಜ್ ಜಿಪಿಟಿ ಹೇಳಿದಿರಲ್ಲ ನೀವು, ಚಾರ್ಜ್ ಜಿಪಿಟಿ ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ ನೀನ್ ಹಾಕೋ. ಅದಕ್ಕೆ ಚಾರ್ಜ್ ಜಿಪಿಟಿ ನೀನ್ ಹಾಕೋ, ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದ್ ನಾವು ಮಾಡ್ಕೊಳ್ತೀವಿ. ನೀನ್ ಹೇಳ್ತದೆ ಈಗ ಗ್ಯಾರಂಟಿ ವಿಚಾರ ನಾವು ಹಿಂದೆನೂ ನಾವು ಮಾಡಿದೀವಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಹೇಳತ್ತಲ್ಲಿ ಉಳ್ಳವ್ರಿಗೆ, ಈಗ ಗೌರ್ಮೆಂಟ್ ಆಫೀಸರ್ಸ್ಗೆ, ಬೇರೆಯವ್ರಿಗೆ ಎಲ್ಲ ದೇರ್ ಇಸ್ ನಾಟ್ ನೆಸೆಸಿಟಿ. ಒಪ್ಕೊಳ್ತೀನಿ, ಕೆಲವರೆಲ್ಲ ಈ ಬಸ್ಸಲ್ಲಿ ಬರೋರಿಗೆ ಮತ್ತೊಂದ್ಗೆಲ್ಲ ನೆಸೆಸಿಟಿ ಇಲ್ಲ, ಬೇಕಾದಷ್ಟು. ಏನೋ ಯಜಮಾನರಿಂದ ಒಂದು ಡಿಸಿಷನ್ ತಗೋಬಿಟ್ಟಿದೀವಿ ನಾವು. ಓಕೆ, ಬೇರೆ ಬೇರೆ ಸಜೆಷನ್ಸ್ ಬರ್ತಾ ಇದೆ. ಆಸ್ ಎ ಪಾರ್ಟಿ, ಒಂದು ಪೊಲಿಟಿಕಲ್ ಪಾರ್ಟಿ ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ವಿ ವಿಲ್ ಡಿಸ್ಕಸ್ ಆನ್ ದಟ್. ನಿನ್ನೇನು ಕೂಡ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ ಸರ್, ಅಲ್ಲಿ ಹೋದಾಗ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ಪಕ್ಕದ ಮಾತ್ರ ಬೇಡ, ಅಲ್ಲ ಮರುಚಿಂತನೆ ಮಾಡಿ ಸರ್. ಇದು ಡಿಮ್ ಲೈಟ್ ಮೀಟಿಂಗು, ಡೇ ಲೈಟ್ ಮೀಟಿಂಗು, ಬೇರೆ ಬೇರೆ ಮೀಟಿಂಗ್ ಅಲ್ಲೆಲ್ಲ ಬೇಡ, ನಮ್ಗೆ ಅಭ್ಯಾಸ ಏನು ಬೇಡ. ಏನಿದ್ರು ಸಭೆ, ಜನ, ದೇಶ ನೋಡ್ಬೇಕು. ಅದೇ ಅಫಿಷಿಯಲ್ ನೋ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಏನ್ ನಾವು ಕೊಟ್ಟಿದ್ದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಂಗ್ ಹೇಳ್ತೀರಾ? ನೀವು 74 ಲಕ್ಷ ಕೊಡಕ್ಕೆ 3 ವರ್ಷ ಆದ್ರೂ ಕೊಟ್ಟಿಲ್ಲ ಸರ್. ನೀವು ಏನ್ ಸರ್ ಹಿಂಗ್ ಹೇಳ್ತೀರಾ? ಮಾಡಪ್ಪ, 76 ಕೋಟಿನೇ ಕೊಡೋಣ, ಮಾಡು. ಆಯ್ತು ಸರ್.